ತತ್ಸುಕಿ ಫುಜಿಮೋಟೋ, ದ ಕ್ರಿಯೇಟರ್ ಆಫ್ ಚೈನ್ಸೋ ಮ್ಯಾನ್. ಇವ್ರ ಹೆಸರಲ್ಲಿ ಒಂದು ಹೊಸ ಆನಿಮೆ ಸೀರೀಸ್ ಅಡಾಪ್ಟ್ ಆಗಿದೆ. ಆನಿಮೆ ಹೆಸರೇ 17 to 26 ತತ್ಸುಕಿ ಫುಜಿಮೋಟೋ. ಈ ಆನಿಮೆ ಇದೆ ಹೊಸ 2025 ರಿಲೀಸ್ ಆಗಿರೋದು. ಮತ್ತು ಈ ಆನಿಮೆಲಿ 8 ಎಪಿಸೋಡ್ಸ್ ಇದೆ. ಮತ್ತು ಈ ಆನಿಮೆ ಹೆಸರು ಏನಕ್ಕೆ ತತ್ಸುಕಿ ಫುಜಿಮೋಟೋ 17 to 26 ಅಂತ ಇಟ್ಟಿದ್ದಾರೆ ಅಂದರೆ, ತತ್ಸುಕಿ ಫುಜಿಮೋಟೋ ಅವರು 17ಇಂದ 26 ಏಜ್ ಗಂಟ ಕೆಲವೊಂದು ಶಾರ್ಟ್ ಮಂಗಾಸ್ನ ಬರೆದಿದ್ದಾರೆ. ಅದನ್ನು ಇವರು ಒಂದು ಆನಿಮೆಯಾಗಿ ಅಡಾಪ್ಟ್ ಮಾಡಿಬಿಟ್ಟು ಈ ನೇಮ್ ಇಟ್ಟಿದ್ದಾರೆ. ಯಾಕಂದರೆ ಸ್ಟೋರಿ ಒಂದು ಎಪಿಸೋಡ್ಗೆ ಇನ್ನೊಂದು ಎಪಿಸೋಡ್ ಸಂಬಂಧ ಇಲ್ಲ. ಯಾಕಂದರೆ ಎಲ್ಲ ಡಿಫ್ರೆಂಟ್ ಸ್ಟೋರೀಸ್, ಒಂದು 8 ಒನ್ ಶಾರ್ಟ್ ಮಂಗಾಸಿಂದ ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ 8 ಡಿಫ್ರೆಂಟ್ ಸ್ಟೋರೀಸ್, 8 ಡಿಫ್ರೆಂಟ್ ಎಪಿಸೋಡ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದನ್ನು. ಎಪಿಸೋಡ್ ಲೆಂತ್ ಬಗ್ಗೆ ಮಾತಾಡಿದರೆ ಒಂದೊಂದು ಎಪಿಸೋಡ್ 22 ಮಿನಿಟ್ಸ್ ಆಗಿರುತ್ತೆ, ಒಂದೊಂದು ಎಪಿಸೋಡ್ 18, ಒಂದೊಂದು ಎಪಿಸೋಡ್ 12 ಮಿನಿಟ್ಸ್ ಅದಾಗಿದೆ. ಈ ಆನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಡಿಫ್ರೆಂಟ್ ಸ್ಟೋರೀಸ್ ಇದರಲ್ಲಿ ತೋರಿಸಿದ್ದಾರೆ. ಆದರೆ ಒಂದು ವಿಚಾರ ಮಾತ್ರ ಒಂದು ಕಾಮನ್ ನೋಟಿಸ್ ಮಾಡಿದೆ ನಾನು. ಎಲ್ಲ ಎಪಿಸೋಡ್ಸಲ್ಲೂ ಒಂದು ಫಸ್ಟ್ 3 ಮಿನಿಟ್ಸ್ ಆ ವರ್ಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ 3 ಮಿನಿಟ್ಸಲ್ಲಿ ಒಂದು ಉಕ್ ಬರುತ್ತೆ. ಆ ಉಕ್ ಅಂದರೆ ಏನೋ ಸಡನ್ನಾಗಿ ಆ ವರ್ಲ್ಡಲ್ಲಿ ಏನೋ ಚೇಂಜ್ ಆಗೋದು, ಸ್ಟೋರಿಯಲ್ಲಿ ಏನೋ ಸಡನ್ ಟ್ವಿಸ್ಟ್ ಬರೋದು, ಆ ಥರ ಒಂದು ಉಕ್ ಬರುತ್ತೆ ಒಂದು 3 ಮಿನಿಟ್ಸಲ್ಲಿ. ಅದಾದಮೇಲೆ ಆ ಉಕ್ಕನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು, ಏನಕ್ಕೆ ಆ ಥರ ಬಂತು ಮತ್ತು ಏನು ಸ್ಟೋರಿ ಎಲ್ಲ ಡೆವಲಪ್ ಆಗುತ್ತೆ, ಕ್ಯಾರೆಕ್ಟ್ರನ್ನ ತೋರಿಸ್ತಾರೆ ಇವರು ಡೀಪಾಗಿ. ಅದಾದಮೇಲೆ ಒಂದು ಟ್ವಿಸ್ಟ್ ಮುಖಾಂತರ ಆ್ಯನಿಮೆ ಸ್ಟೋರಿನ ಎಂಡ್ ಮಾಡ್ತಾರೆ. ಯಾಕಂದರೆ ಇರೋದು ಒಂದು 18 ಮಿನಿಟ್ಸ್ 11 ಮಿನಿಟ್ಸ್ ಆಗಿರೋದ್ರಿಂದ ಇಷ್ಟೇ ತೋರ್ಸೋಕ್ಕಾಗೋದು ಅವರು ಕೂಡ. ಹಂಗಾಗಿ ಈ ಸ್ಟೋರಿ ಕೂಡ ಅಷ್ಟೇ ಇರೋದು. ಆ್ಯನಿಮೇಷನ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಎಲ್ಲ ಎಪಿಸೋಡ್ದು ಆ್ಯನಿಮೇಷನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಲುಕ್ ಬ್ಯಾಕ್ ಮೂವಿ ಆ್ಯನಿಮೇಷನ್ ಕೊಟ್ಟಿದ್ದಾರೆ ಇವರು. ಇವೆಲ್ಲ ಶಾರ್ಟ್ ಸ್ಟೋರಿ ಆಗಿರೋದ್ರಿಂದ ಈ ಆ್ಯನಿಮೇಷನ್ ಸ್ಟೈಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಈ ಆ್ಯನಿಮೇಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ನಾನು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ ಆ್ಯನಿಮೆಯಲ್ಲಿ. ಮತ್ತು ಎಪಿಸೋಡ್ 1 ಬಗ್ಗೆ ಮಾತಾಡಿದ್ರೆ ಈ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಎಪಿಸೋಡಲ್ಲಿ ಒಂದು ಏಲಿಯನ್ ಅಟ್ಯಾಕ್ ಮಾಡಿದೆ ಅರ್ಥ ಮೇಲೆ. ಮತ್ತು ಸುಮಾರು ದಿವಸ ಆದಮೇಲೆ ಏಲಿಯನ್ಸ್ ಹ್ಯೂಮನ್ನ ತಿನ್ನೋಕ್ಕೆ ಶುರು ಮಾಡ್ತವೆ. ಮಾನವೀಯತೆ ಕೊನೆಗೆ ಬಂದಿದೆ. ಆದರೆ ಏಲಿಯನ್ಸ್ಗೆ ಒಂದು ಡಿಸ್ಅಡ್ವಾಂಟೇಜ್, ಅವರಿಗೆ ಹ್ಯೂಮನ್ಸ್ದು ಮುಖ ನೋಡಿ ಗುರ್ತಿಡಿಯಲ್ಲ. ಅವರು ಯಾವುದೇ ಕ್ರೀಚರ್ನು ಮುಖ ನೋಡಿ ಅವರು ಗುರ್ತಿಡಿಯಲ್ಲ. ಹಾಗಾಗಿ ಇಬ್ಬರು ಹ್ಯೂಮನ್ಸ್ ಒಂದು ಚಿಕನ್ ರೂಪದಲ್ಲಿ ಬಚ್ಚಿಟ್ಕೊಂಡಿದ್ದೆ ಒಂದು ಫಾರ್ಮಲ್ಲಿ. ಈ ಎಪಿಸೋಡ್ ಕೂಡ ಒಂದು ಸ್ಟಾರ್ಟಿಂಗ್ ಹೇಳ್ದಂಗೆ, ಆ ಎಪಿಸೋಡ್ ಕೂಡ ಸ್ಟಾರ್ಟಿಂಗ್ ಹೇಳ್ದಂಗೆ ನಾನು 3 ಮಿನಿಟ್ಸಲ್ಲಿ ಲುಕ್ ಬರುತ್ತೆ. ಯಾವ ಥರ ಲುಕ್ ಕೊಡ್ತಿದ್ದಾರೆ ಅಂದರೆ, ಇವರು ಫಸ್ಟು ವರ್ಲ್ಡ್ನ ತೋರಿಸ್ತಿದ್ದಾರೆ. ಅಂದರೆ ಒಂದು ಹ್ಯೂಮನ್ ವರ್ಲ್ಡಿಗೆ ಏಲಿಯನ್ಸ್ ಅಟ್ಯಾಕ್ ಮಾಡಿರೋದಾಗಿರ್ಬೋದು, ಮತ್ತು ಸಡನ್ನಾಗಿ ಏಲಿಯನ್ಸ್ ಹ್ಯೂಮನ್ನ ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಒಂದು ವರ್ಲ್ಡ್ ತೋರಿಸ್ತಿದ್ದಾರೆ. ಯಾವ ಥರ ಇದೆ ಈ ವರ್ಲ್ಡ್ ಎಪಿಸೋಡಲ್ಲಿ. ಆಮೇಲೆ 3 ಮಿನಿಟ್ಸ್ ಆದಮೇಲೆ ಒಂದು ಸಡನ್ ಟ್ವಿಸ್ಟ್, ಏನಂದರೆ ಇಬ್ಬರು ಹ್ಯೂಮನ್ಸ್ ಬದುಕಿದ್ದಾರೆ ಅನ್ನೋದು, ಚಿಕನ್ ವೇಷದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಒಂದು ಟ್ವಿಸ್ಟ್ ಆಗ್ತಾರೆ. ಇದಾದಮೇಲೆ ಹ್ಯೂಮನ್ಸ್ದು ಸ್ಟೋರಿ ತೋರಿಸ್ತಾರೆ, ಈ ಥರ ಬಚ್ಚಿಟ್ಕೊಂಡಿದ್ದಾರೆ. ಆ ಥರ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬಿಟ್ಟು ಎಂಡಲ್ಲಿ ಒಂದು ಟ್ವಿಸ್ಟ್ ಮಾಡಿಬಿಟ್ಟು ಈ ಆನಿಮೆನ ಎಂಡ್ ಮಾಡಿದ್ದಾರೆ. ಅದೇ ಸ್ಟೋರಿ ಕನ್ಕ್ಲೂಷನ್ ಅಂತೂ ಬರುತ್ತೆ ಆನಿಮೆಯಲ್ಲಿ. ಮತ್ತು ಸೆಕೆಂಡ್ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ನಂಗೆ ಹೆಸರು ಸರಿಯಾಗಿ ನೆನಪಿಲ್ಲ, ಆದರೆ ಯಾರೋ ಬುಲೆಟ್ನ ಸ್ಟಾಪ್ ಮಾಡ್ತಾರೆ, ಆ ಥರ ಇದೆ ಹೆಸರು. ಈ ಆನಿಮೆ ಕೂಡ ಸೇಮ್ ಅದೇ ರೂಟ್ ಫಾಲೋ ಮಾಡುತ್ತೆ. ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ವರ್ಲ್ಡ್ನ ತೋರಿಸೋದು, ಆಮೇಲೆ ಉಕ್ ಹಾಕೋದು, ಆಮೇಲೆ ಎಂಡಲ್ಲಿ ಒಂದು ಟ್ವಿಸ್ಟ್ ಮುಖಾಂತರ ಎಪಿಸೋಡ್ನ ಎಂಡ್ ಮಾಡೋದು. ಇದರಲ್ಲಿ ಯಾವ ಥರ ಟ್ವಿಸ್ಟ್ ತೋರಿಸಿದ್ದಾರೆ ಅಂದರೆ, ಒಂದು ಸಡನ್ ಆಗಿ ಒಂದು ನಾರ್ಮಲ್ ಕ್ಲಾಸ್ ರೂಮಲ್ಲಿ ಸಡನ್ ಆಗಿ ಒಬ್ಬ ಕ್ಲಾಸ್ ರೂಮಿಗೆ ಬಂದು ಗನ್ ಪಾಯಿಂಟ್ ಔಟ್ ಮಾಡೋದು, ಮತ್ತು ಒಂದು ಟ್ವಿಸ್ಟ್ ಬರುತ್ತೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಬುಲೆಟ್ನ ಸ್ಟಾಪ್ ಮಾಡ್ತಾನೆ. ಮತ್ತು ಎಂಡಿಂಗಲ್ಲಿ ಒಂದು ಟ್ವಿಸ್ಟ್ ಮುಖಾಂತರ ಇದನ್ನು ಕೂಡ ಎಂಡ್ ಮಾಡಿದ್ದಾರೆ ಇವರು. ಈ ಎಪಿಸೋಡ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಒಂದು ಆ್ಯಾವ್ರೇಜ್ ಎಪಿಸೋಡ್ ಅನ್ಬೋದು, ಒಂದು ಸ್ಟೋರಿ ಒಂದು ಆ್ಯಾವ್ರೇಜ್ ಸ್ಟೋರಿ ಅನ್ಬೋದು ಇದನ್ನು. ಮತ್ತು ಮುಂದಿನ ಎಪಿಸೋಡ್ ಬಗ್ಗೆ ಮಾತಾಡಿದರೆ ಲವ್ ಇಸ್ ಬ್ಲೈಂಡ್. ಈ ಎಪಿಸೋಡ್ 3ನೇ ಎಪಿಸೋಡ್ ಆಗಿದೆ. ಈ ಎಪಿಸೋಡ್ ರನ್ ಟೈಮ್ 13 ನಿಮಿಷ ಅನ್ಕೊತೀನಿ. ನಾನು 13 ನಿಮಿಷಕ್ಕೆ ಏನು ತೋರಿಸ್ತಾರೆ ಇವರು ಅಷ್ಟೇನು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಆದರೆ ಈ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಗೋಗ್ಬಿಡ್ತು ಎಪಿಸೋಡ್. ಈ ಎಪಿಸೋಡಲ್ಲಿ ಕೂಡ ಅದೇ ರೀತಿ ಫಾಲೋ ಆಯ್ತಿದೆ. ಒಂದು ವರ್ಲ್ಡ್ನ ತೋರಿಸೋದು, ಮತ್ತೊಂದು ಕುಕ್ ಹಾಕೋದು, ಆಮೇಲೆ ಒಂದು ಟ್ವಿಸ್ಟ್ ಮುಖಾಂತರ ಎಂಡ್ ಮಾಡೋದು. ಇದರಲ್ಲಿ ನನಗೆ ಮೇನ್ ಕ್ಯಾರೆಕ್ಟರ್ ಜೋಶ್ ತುಂಬಾ ಇಷ್ಟ ಆಯಿತು. ಅವ್ನು ಯಾವ ಕೆಲಸ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದಾನೆ, ಆ ಕೆಲಸ ಮಾಡಲೇಬೇಕು ಅಂತ ಕಣ್ಣಲ್ಲಿ ಇದ್ದಿದ್ದು ಜೋಶ್ ತುಂಬ ಇಷ್ಟ ಆಯಿತು ನನಗೆ. ಮೇನ್ ಕ್ಯಾರೆಕ್ಟರ್ ಏನೋ ಹೇಳ್ಬೇಕಂತ ಪ್ರಯತ್ನ ಬರ್ತಿದ್ದಾನೆ, ಸಡನ್ನಾಗಿ ಒಂದು ಡಿಸ್ಟರ್ಬೆನ್ಸ್ ಬರೋದು, ಆದರೂ ಕೂಡ ಅವ್ನು ಹೇಳಬೇಕು ಅಂತ ಒಂದು ಫಾಲೋ ಮಾಡ್ತಾನಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ ಈ ಎಪಿಸೋಡಲ್ಲಿ. ಮತ್ತು ಮುಂದಿನ ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ ಒಂದು ಅಸಾಸಿನ್ ಎಪಿಸೋಡ್ ಅನ್ಕೋತೀನಿ, ಎಪಿಸೋಡ್ ನಂಬರ್ 4. ಈ ಎಪಿಸೋಡ್ ಸ್ಟೋರಿ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಒಂದು ಅಸಾಸಿನ್ ಸ್ಟೋರಿ ತೋರಿಸಿದ್ದಾರೆ ಇವರು, ಅಸಾಸಿನ್ ವ್ಯಾಂಪೈರ್. ಇದನ್ನು ಕೂಡ ನೀವು ನೋಡ್ಬೋದು. ಇದು ಕೂಡ ಸೇಮ್ ಫಾಲೋ ಮಾಡುತ್ತೆ ಹುಕ್ ಮತ್ತು ಎಪಿಸೋಡ್ 5 ಬಗ್ಗೆ ಮಾತಾಡಿದ್ರೆ ಒಂದು ಮರ್ಮೇಡ್ ಸ್ಟೋರಿ ಇವರು ತೋರಿಸಿದ್ದಾರೆ. ಈ ಎಪಿಸೋಡ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಈ ಎಪಿಸೋಡ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಎಪಿಸೋಡ್ ಕೂಡ ಅದೇ ರೀತಿ ಫಾಲೋ ಆಗುತ್ತೆ ಸ್ಟೋರಿ. ಮತ್ತು ಎಪಿಸೋಡ್ 6 ಬಗ್ಗೆ ಮಾತಾಡೋದಾದರೆ ಈ ಎಪಿಸೋಡ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಈ ಎಪಿಸೋಡ್ ರನ್ ಟೈಮ್ 12 ಮಿನಿಟ್ಸ್ ಅನ್ಕೊತೀನಿ. ಮತ್ತು ಇದು ಮುಂಚೆನೇ ಹೇಳ್ಬೇಕಾಯ್ತು, ಇದು ಒಂದು 18+ ಆ್ಯನಿಮೆ, ಒಂದು 18+ ಸೀನ್ ಇದರಲ್ಲಿ ಒಂದಿದೆ ಆ್ಯನಿಮೆಯಲ್ಲಿ. ಮತ್ತು ಎಪಿಸೋಡ್ ನಂಬರ್ 7 ಬಗ್ಗೆ ಮಾತಾಡಿದ್ರೆ ಏನೋ ಪ್ರಾವಿಸಿ ಅಂತ ಹೆಸರಿತ್ತು. ಮತ್ತು ಎಪಿಸೋಡ್ 7 ನನಗೆ ಹೆಸರು ನೆನಪಾಯ್ತಿಲ್ಲ, ಆದರೆ ಈ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಯಿತು. ಇವರಲ್ಲಿ ತೋರಿಸಿರೋ ರೀತಿ ಆಗಿರ್ಬೋದು, ಒಂದು ಇಮೋಷನ್, ಒಂದು ಬ್ರದರ್ ಸಿಸ್ಟರ್ ಬಾಂಡಿಂಗ್ ಆಗಿರ್ಬೋದು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತಂಗಿ ಒಂದು ಡೀಮನ್ ಆಗಿ ಹುಟ್ಟಿರ್ತಾಳೆ. ಅವಳಿಗೊಂದು ಭವಿಷ್ಯ ಇದೆ, ಅವಳು ಇಡೀ ಅರ್ಥನ ಮುಗಿಸ್ತಾಳೆ ಅಂತ. ಮತ್ತು ಅವಳು ಒಂದು ಕೋಲ್ಡ್ ಹಾರ್ಟೆಡ್ ವ್ಯಕ್ತಿ ಅಂತಲೂ ಇದರಲ್ಲಿ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಮೇಲೆ ಅವಳು ನಮ್ಮ ಮೇನ್ ಕ್ಯಾರೆಕ್ಟರ್ ತಂಗಿ, ಅದನ್ನು ಇವನು ಯಾವ ರೀತಿ ನೋಡ್ಕೊತಾನೆ, ಅವಳು ವರ್ಲ್ಡ್ನ ಡಿಸ್ಟ್ರಾಯ್ ಮಾಡ್ಕೋಬೇಕಾದ್ರೆ ಇವನು ಯಾವ ರೀತಿ ತಡೀತಾನೆ. ಮತ್ತು ಎಂಡಿಂಗ್ ತುಂಬಾ ಇಷ್ಟ ಆಯಿತು ಎಪಿಸೋಡ್ದು. ಎಂಡಿಂಗ್ ಬಂದಿದ್ದು ಕನ್ಕ್ಲೂಷನ್ ಆಗಿರ್ಬೋದು, ಟ್ವಿಸ್ಟ್ ಆಗಿರ್ಬೋದು, ತುಂಬಾ ಇಷ್ಟ ಆಯ್ತು ನನಗೆ.
ಮತ್ತು ಲಾಸ್ಟ್ ಎಪಿಸೋಡ್ ಸಿಸ್ಟರ್ಸ್ ಬಗ್ಗೆ ಒಂದು ಎಪಿಸೋಡ್ ನಂಬರ್ 8. ಈ ಎಪಿಸೋಡ್ ಸ್ಟೋರಿ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಒಂದು ಆ್ಯಾವ್ರೇಜ್ ಸ್ಟೋರಿ ಅನ್ಬೋದು, ಒಂದು ನಾರ್ಮಲ್ ರೀತಿಯಲ್ಲಿ ನಡೀತಿದೆ. ಎಪಿಸೋಡ್ ಸ್ಟೋರಿನೂ ಚೆನ್ನಾಗಿದೆ, ಆದರೆ ಹಳೆ ಎಪಿಸೋಡ್ ಕಂಪೇರ್ ಮಾಡಿದ್ರೆ ಈ ಎಪಿಸೋಡ್ ಸ್ವಲ್ಪ ಹಿಂದೆ ಇದೆ. ಆದರೆ ಒಂದು ಚೆನ್ನಾಗೇ ಇದೆ ಒಂದು ಸ್ಟೋರಿ, ಒಂದು ಸಿಸ್ಟರ್ ಬಾಂಡಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವರು. ಮತ್ತು ನಂಗೊಂದು ಪ್ರಶ್ನೆ ಇದೆ, ಯಾವ ಸ್ಕೂಲಲ್ಲಿ ಈ ಥರ ಡ್ರಾಯಿಂಗ್ ಬಿಡಿಸ್ತಾರೆ ಅಂತ, ಮತ್ತು ಈ ಥರ ಡ್ರಾಯಿಂಗ್ ಬಿಡಿಸಿದ್ದು ಯಾರು ಈ ಥರ ಎಕ್ಸಿಬಿಟ್ ಮಾಡ್ತಾರೆ ಅಂತ. ಆಯಿತು, ಒಬ್ಳು ಬಿಡಿಸಿದೆ ಅಂದ್ಕೊಂಡೆ, ಆದರೆ ಇಡೀ ಸ್ಕೂಲ್ ಯಾವ ಥರ ಬಿಡಿಸ್ತಿದೆ, ಇಡೀ ಸ್ಕೂಲ್ ಆ ಥರ ಡ್ರಾಯಿಂಗ್ನೇ ಬಿಡಿಸ್ತಿದೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಯಾವ ಥರ ಸ್ಕೂಲ್ ಅಂತಲೂ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಎಪಿಸೋಡ್ ತುಂಬ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.